ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪನೂ ಕಹಿ ಇಲ್ದಿರ, ಇದನ್ನು ಇಷ್ಟಪಡದೇ ಇರೋರು ಸಹ ಇದನ್ನು ಕೇಳಿ ಮಾಡಿಸ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಚಪಾತಿ ಹೊಟ್ಟೆಗೆ ಸೂಪರ್ಬಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು 2 ಹಾಗಲಕಾಯಿನ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಹಚ್ಚಿಟ್ಕೊಳ್ಳೋಣ. ಈ ರೀತಿಯಾಗಿ ಮಧ್ಯಕ್ಕೆ ಕಟ್ ಮಾಡಿ ಅದರಲ್ಲಿರುವ ಬೀಜವನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಈಗ ಇದನ್ನು ಸಣ್ಣ ಪೀಸಸ್ ಆಗಿ ಹಚ್ಕೊಳ್ಳೋಣ, ಅಂದರೆ ಪಲ್ಯಕ್ಕಲ್ವ, ಸೊ ಹಾಗಾಗಿ ಸಣ್ಣ ಪೀಸಸ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಹಾಗಲಕಾಯಿ ಎಲ್ಲ ಪೀಸಸ್ಗಳನ್ನು ಹಚ್ಚಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ನಿಮಿಷಗಳ ಕಾಲ ನೆನೆಸಿ ಪಕ್ಕಕ್ಕೆ ಇಟ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವ ನೀರಿನಂಶ ಎಲ್ಲ ಹೊರಬರುತ್ತೆ. ಆ ನೀರಿನಲ್ಲೇ ಈ ಕಹಿ ಅನ್ನೋದೆಲ್ಲ ಸ್ವಲ್ಪ ಹೋಗಿ ಕಡಿಮೆ ಆಗುತ್ತೆ. ಈಗ ಒಂದು 30 ನಿಮಿಷಗಳ ಕಾಲ ಆದಮೇಲೆ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾವು ಉಪ್ಪು ಹಾಕಿರೋ ಕಾರಣ ಎಷ್ಟು ನೀರು ಬಿಟ್ಟಿದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿಯಾಗಿ ಕೈಯಲ್ಲಿ ಪೀಸಸ್ಗಳನ್ನ ಎತ್ಕೊಂಡು ಚೆನ್ನಾಗಿ ರೀತಿ ಗಟ್ಟಿಯಾಗಿ ಹಿಂಡ್ಕೊಳ್ಳೋಣ. ಈ ರೀತಿ ಹಿಂಡ್ಕೊಂಡಿರೋ ಅಂಥ ಹಾಗಲಕಾಯಿ ಪೀಸಸ್ಸನ್ನು ಈ ರೀತಿ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ನೀರು ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಅಂತ. ಈ ಕಹಿ ಅಂಶ ಎಲ್ಲ ಆ ನೀರಿನಲ್ಲೇ ಹೊರ ಬಂದಿರುತ್ತೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲಿ ಸ್ಟವ್ ಮೇಲೆ ನಾನು ಇಲ್ಲೊಂದು ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆಯನ್ನು ಸಹ ಸೇರಿಸ್ಕೊಳ್ಳೋಣ. ಇವೆರಡು ಚೆನ್ನಾಗಿ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆಯೇ ಒಂದು 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ಈ ರೀತಿಯಾಗಿ ಜಜ್ಜಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ, ದೊಡ್ಡ ಸೈಜ್ದೇನೆ. ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ನೀವು 3 ಹಾಗಲಕಾಯಿ ತೊಗೊಂಡ್ರೆ 3 ಈರುಳ್ಳಿ ಹಾಕ್ಕೊಳ್ಳಿ, 4 ತೊಗೊಂಡ್ರೆ 4 ಈರುಳ್ಳಿನ ಹಾಕಬೇಕು. ನಾನು 2 ಹಾಗಲಕಾಯಿ ತೊಗೊಂಡಿದ್ದೆ ಅಲ್ಲ, ಸೊ 2 ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಹಾಗಲಕಾಯಿ ಪೀಸಸನ್ನು ನಾವು ಹಾಕ್ಕೊಳ್ಳೋಣ. ಈಗ ಇದನ್ನು ಒಂದು 2ರಿಂದ 3 ನಿಮಿಷ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ಸ್ಟಾರ್ಟಿಂಗಲ್ಲೇ ನಾವು ಇದು ಲಿಡ್ ಕ್ಲೋಸ್ ಮಾಡಿದ್ರೆ ಕಹಿ ಅಂಶ ಹೊರ ಹೋಗಲ್ಲ. ಹಾಗಾಗಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನವನ್ನು ಸೇರಿಸ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು. ಇದನ್ನು ಲಿಡ್ ಕ್ಲೋಸ್ ಮಾಡಿನೇ ನಾವು ಫ್ರೈ ಮಾಡಿಕೊಂಡ್ರೆ ಅದರ ಕಹಿ ಅಂಶ ಹೋಗಲ್ಲ. ಹಾಗಾಗಿ ಜಸ್ಟ್ ಒಂದು 3 ನಿಮಿಷ ಈ ರೀತಿ ಕ್ಲೋಸ್ ಮಾಡಿ ನಂತರ ಈಗ ಓಪನ್ ಮಾಡ್ತಾ ಇದ್ದೀನಿ. ಈಗ ಪೀಸಸ್ ಅನ್ನೋದು ಕಲರ್ ಸಹ ಚೇಂಜ್ ಆಗಿದೆ ನೋಡಿ. ಇಲ್ಲಿ ನಮಗೆ ಇದು ಚೆನ್ನಾಗಿ ಕುಕ್ ಆಗಿದೆ. ಹಾಗಾಗಿ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದು ಸಾಫ್ಟ್ ಆಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅಂದರೆ ಸರಿಯಾಗಿ ಬೆಂದಿದೆಯಾ ಇಲ್ವಾ ಅಂತ ನೋಡಿ. ಈ ರೀತಿ ಕೈಯಿಂದ ನಾವು ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಅದು ಮೆತ್ತಗಾಗಬೇಕು. ಇಲ್ಲಿ ನಮಗೆ ಹಾಗಲಕಾಯಿ ಪೀಸಸ್ ಚೆನ್ನಾಗಿ ಇಲ್ಲಿ ಕುಕ್ ಆಗಿದೆ. ಈಗ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ನೀವು ಇದರಲ್ಲಿ ಯಾವುದೇ ರೆಸಿಪಿ ಮಾಡ್ಕೊಳ್ಳಿ, ಹಾಗಲಕಾಯಿಯಲ್ಲಿ ಬೆಲ್ಲ ಅನ್ನೋದು ಕಂಪಲ್ಸರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಬಿಸಿಗೇನೆ ಇಲ್ಲಿ ಬೆಲ್ಲ ಚೆನ್ನಾಗಿ ಕರಗಿ ಹೋಗುತ್ತೆ. ಈಗ ಇದಕ್ಕೆ ನಾವು ಸ್ವಲ್ಪ ಹಚ್ಕಾರದ ಪುಡಿನ ಸಹ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಹಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಸ್ವಲ್ಪ ಖಾರ ಹೆಚ್ಚಿಗೆ ಹಿಡಿಯುತ್ತೆ, ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ. ಬಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಹೇಗೆ ಅಂತ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಯಾಕಂದರೆ ಖಾರದ ಪುಡಿ ಹಾಕಿದ್ಮೇಲೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಹಾಕಿ 1 ನಿಮಿಷ ಹಾಗೆ ಫ್ರೈ ಮಾಡಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರುಚಿಯಾದ ನಮ್ಮ ಆರೋಗ್ಯಕ್ಕೆ ಉಪಯುಕ್ತಕರವಾದ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇದನ್ನು ನಾವು ವಾರದಲ್ಲಿ 2 ಸರಿ ಆದರೂ ಈ ವೆಜಿಟೇಬಲ್ನ ನಾವು ಯೂಸ್ ಮಾಡಬೇಕು. ಯಾಕಂದರೆ ಅಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.